ಹಾಯ್ ಫ್ರೆಂಡ್ಸ್, ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಸ್ವಾಗತ. ಸೊ ಈ ದಿನ ನಾವು ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಿದ್ದೀವಿ. ಇವು ಯುಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಈ ಒಂದು ಸಮಸ್ಯೆಗಳನ್ನು ಬಿಡಿಸಲಾಗಿದೆ. ಸೊ ಮೊದಲನೇ ಸಮಸ್ಯೆ ಈ ರೀತಿಯಾಗಿದೆ. ಯಾವುದೇ ಒಂದು ಬೆಸ ಪೂರ್ಣಾಂಕವು 6³+1 6³+3 ಅಥವಾ 6³+5 ರೂಪದಲ್ಲಿರುತ್ತದೆ. ಯಾವುದೇ ಒಂದು ಬೆಸ ಪೂರ್ಣಾಂಕವು, ಇಲ್ಲಿ q ಒಂದು ಧನ ಪೂರ್ಣಾಂಕವಾಗಿದೆ. ಓಕೆ, ನೋಡಿ, a ಒಂದು ಧನ ಪೂರ್ಣಾಂಕವಾಗಿದೆ, b ಸಮನಾಗಿದೆ 6. ಯುಕ್ಲಿಡ್ ಭಾಗಾಕಾರ ಅನುಪ್ರಮೇಯದ ಪ್ರಕಾರ a = bq+r. ಇಲ್ಲಿ a ಒಂದು ಭಾಜ್ಯ, b ಭಾಜಕ, q ಭಾಗಲಬ್ಧ ಪ್ಲಸ್ ಶೇಷ r, ಶೇಷ r. ಸೊ ಭಾಜ್ಯ ಸಮನಾಗಿದೆ ಭಾಜಕ ಗುಣಲೆ ಭಾಗಲಬ್ಧ ಪ್ಲಸ್ ಶೇಷ. ಇಲ್ಲಿ ಭಾಜಕ ಏನಾಗಿದೆ? r ಆಗಿದೆ. ಭಾಜಕ ಏನಾಗಿದೆ? r. ಸೊ ಭಾಜಕ r ಇದ್ದಾಗ ಶೇಷ ಯಾವಾಗಲೂ 0 ಅಥವಾ 0ಕ್ಕಿಂತಲೂ ದೊಡ್ಡದು ಅಥವಾ ಸಮನಾಗಿರ್ತದೆ, ಮತ್ತು ಭಾಜಕದಗಿಂತಲೂ ಏನಾಗಿರ್ತದೆ? ಶೇಷ ಚಿಕ್ಕದಾಗಿರ್ತದೆ. ಸೊ ನೋಡಿ, a = 6³+r. ಸೊ ಭಾಜಕ 6 ಆದಾಗ ಬರ್ತಕ್ಕಂಥ ಶೇಷಗಳು ಏನಾಗಿರ್ತವೆ? 6ಕ್ಕಿಂತಲೂ ಕಡಿಮೆ ಆಗಿರ್ತವೆ. ಅಂದ್ರೆ ಯಾವುದೇ ಸಂಖ್ಯೆಯನ್ನ 6ರಿಂದ ಭಾಗಿಸಿದಾಗ ಶೇಷಗಳು ಏನಾಗಿರ್ತವೆ? 0, 1, 2, 3, 4, 5. ಬನ್ನಿ, ಪ್ರಶ್ನೆ ಏನಿದೆ? ಯಾವುದೇ ಧನ ಬೆಸ ಪೂರ್ಣಾಂಕವು 6³+1, 6³+3 ಅಥವಾ 6³+5 ರೂಪದಲ್ಲಿರುತ್ತದೆ ಅಂತ ಹೇಳಿ ನಾವು ಸಾಧಿಸಬೇಕಾಗಿದೆ. ನೋಡಿ, ಒಂದನೇ ರೋಮನ್ ನಂಬರ್ 1 r ಸಮನಾಗಿದೆ 0, ಅಂದ್ರೆ ಶೇಷ ಏನಾಗಿದೆ? 0 ಆಗಿದೆ. ಸೊ ಶೇಷ 0 ಆದಾಗ a ಸಮನಾಗಿದೆ 6³+r, r ಬೆಲೆ 0. ಸೊ a = 6³ ಸೊ ಇಲ್ಲಿ a q, ಇಲ್ಲಿ ನೋಡಿ q ಅನ್ನತಕ್ಕಂಥದ್ದು ಒಂದು ಧನ ಪೂರ್ಣಾಂಕ. ಇಲ್ಲಿ a r ರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ. ಇಲ್ಲಿ a r ರಿಂದ ಪೂರ್ಣವಾಗಿ ಭಾಗ ಹೋಗಬೇಕಾದ್ರೆ ಅದು ಏನಾಗಿರಬೇಕು? 6ರ ಮಧ್ಯ ಆಗಿರ್ಬೇಕು. ನೋಡಿ, 6, 12, ಎಸ್ 6, 12, 6 3 18, 6 4 24, 6 5 30, 6 6 36. ಸೊ ಇವೆಲ್ಲ ಸಂಖ್ಯೆಗಳು ಎಂಥ ಸಂಖ್ಯೆಗಳು? ಧನ ಸಮ ಸಂಖ್ಯೆಗಳಾಗಿವೆ. ಸೊ ಇಲ್ಲಿ a ಸಮನಾಗಿದೆ 6q ಇರಬೇಕಾದ್ರೆ, ಶೇಷ 0 ಇರಬೇಕಾದ್ರೆ ಇಲ್ಲಿ a ಎಂಬುದು ಏನಾಗಿದೆ? ಒಂದು ಸಮ ಸಂಖ್ಯೆ ಆಗಿದೆ. ನೋಡಿ, ಶೇಷ 1 ಇದ್ದಾಗ a ಸಮನಾಗಿದೆ 6³+1. ಅಂದ್ರೆ ಇಲ್ಲಿ a ಅನ್ನ 6ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರ್ತಾ ಇದೆ? 1. ಅಂದ್ರೆ ಇಲ್ಲಿ a ಏನಾಗಿರುತ್ತೆ? ಬೆಸ ಸಂಖ್ಯೆ ಆಗಿರುತ್ತೆ. ಇಲ್ಲಿ a ಏನಾಗಿರುತ್ತೆ? ಬೆಸ ಸಂಖ್ಯೆ ಆಗಿರುತ್ತೆ. ನೋಡಿ ನೀವು, ಸೊ ಯಾವುದೇ ಸಂಖ್ಯೆಯನ್ನು ತಗೊಳ್ಳಿ, 7 6ರಿಂದ ಭಾಗಿಸಿದಾಗ 6 1 6, ಸೊ ಶೇಷ 1. ಎಸ್ ಆರ್ ನೋ? ಸೊ ಯಾವುದೇ ಬೆಸ ಸಂಖ್ಯೆಯನ್ನ ನಾವು 6ರಿಂದ ಭಾಗಿಸಿದಾಗ ಇಲ್ಲಿ ಶೇಷ ಎಷ್ಟು ಬಂತು? 1. ಅಂದ್ರೆ a ಎಂಬುದು ಇಲ್ಲಿ ಏನಾಗಿದೆ? ಒಂದು ಬೆಸ ಸಂಖ್ಯೆ ಆಗಿದೆ. ಬನ್ನಿ ಮೂರನೇ ಕೇಸ್ ಹೋಗೋಣ. ಸೊ r ಸಮನಾಗಿದೆ 2, ಶೇಷ 2 ಆದಾಗ ನೋಡಿ a ಸಮನಾಗಿದೆ 6³+2. ಆದ್ರೆ ನೋಡಿ, ಇಲ್ಲಿ a ಯನ್ನ 6ರಿಂದ ಭಾಗಿಸಿದಾಗ ಶೇಷ ಏನ್ ಬರುತ್ತೆ? 2. ಅಂದ್ರೆ ಇಲ್ಲಿ a ಏನಾಗಿದೆ? ನೋಡಿ, ಸಮ ಸಂಖ್ಯೆಯಾಗಿದೆ. ನೋಡಿ, ಇಲ್ಲಿ a ಒಂದು ಸಮ ಸಂಖ್ಯೆಯಾಗಿದೆ. ನಾನು ತೋರಿಸ್ತೀನಿ, ಸಮ ಸಂಖ್ಯೆಯಾಗಿದೆ. ನೋಡಿ, a ಒಂದು ಸಮ ಸಂಖ್ಯೆಯಾಗಿದೆ. ನೋಡಿ, 6, 8, ಸಾರಿ, ಓಕೆ, ಯಾವ್ದು ಬೇಕು ತಗೊಳ್ಳಿ, ಆ ಸಮ ಸಂಖ್ಯೆ ಯಾವ್ದು ಬೇಕು ತಗೊಳ್ಳಿ. ಉದಾಹರಣೆಗೆ 8 6ರಿಂದ ಭಾಗಿಸಿದಾಗ 6 1 6, ಶೇಷ 2. ಎಸ್ ಆರ್ ನೋ? ಸೊ 14 ತಗೊಳ್ಳಿ, 6 2 12, ಎಸ್, ಶೇಷ ಎಷ್ಟು? 2. ಎಸ್ ಆರ್ ನೋ? ಸೊ 20 ತಗೊಳ್ಳಿ, 6 3 18, ಶೇಷ 2. ಸೊ 20, 14, 8 ಎಂಥ ಸಂಖ್ಯೆಗಳು? ಸಮ ಸಂಖ್ಯೆಗಳು. ಸೊ ಸಮ ಸಂಖ್ಯೆ a ಯನ್ನ 6ರಿಂದ ಭಾಗಿಸಿದಾಗ ಏನ್ ಬರ್ತಾ ಇದೆ? ಶೇಷ 2. ಇಲ್ಲಿ a ಏನಾಗಿದೆ? ಒಂದು ಸಮ ಸಂಖ್ಯೆ ಆಗಿದೆ. ಸೊ ನೋಡಿ, ಮೂರನೇ ಕೇಸು. ನಾಲ್ಕನೇ ಕೇಸ್ ಬನ್ನಿ. ಇಲ್ಲಿ ನಾಲ್ಕನೇದು
ಆರ್ ಸಮನಾಗಿದೆ 3, ಶೇಷ 3 ಇದ್ದಾಗ ಬನ್ನಿ. ಸೊ ಎ ಇಸ್ ಈಕ್ವಲ್ ಟು 6 ಪ್ಲಸ್ ಆರ್, ಎ ಇಸ್ ಈಕ್ವಲ್ ಟು 6 ಪ್ಲಸ್ 3. ಅಂದ್ರೆ ಇಲ್ಲಿ ಎ ಅನ್ನ ಆರ್ ಇಂದ ಭಾಗಿಸಿದಾಗ ಶೇಷ ಏನ್ ಬರ್ತಾ ಇದೆ 3. ಅಂದ್ರೆ ಎ ಏನಾಗಿರ್ಬೇಕು, ಬೆಸ ಸಂಖ್ಯೆ ಆಗಿರ್ಬೇಕು. ಏನಾಗಿರ್ಬೇಕು, ಬೆಸ ಸಂಖ್ಯೆ. ನೋಡಿ 9 ಎಂತ ಸಂಖ್ಯೆ, ಬೆಸ ಸಂಖ್ಯೆ. 6 1 6 ಅಂದ್ರೆ ಶೇಷ 3. ಅಂದ್ರೆ ಯಾವುದೇ ಬೆಸ ಸಂಖ್ಯೆಯನ್ನ 6 ಇಂದ ಭಾಗಿಸಿದಾಗ ಶೇಷ ಏನ್ ಬರುತ್ತೆ 3. ಸೊ ಇಲ್ಲಿ ಎ ಏನಾಗಿದೆ, ಬೆಸ ಸಂಖ್ಯೆ. ಈ ಆರ್ ಏನಾಗಿದೆ, ಭಾಜಕ. ಇಲ್ಲಿ ಎ ಒಂದು ಬೆಸ ಸಂಖ್ಯೆಯಾಗಿದೆ, ಎ ಒಂದು ಬೆಸ ಸಂಖ್ಯೆಯಾಗಿದೆ. ಕ್ಲಿಯರ್? ಎ ಒಂದು ಬೆಸ ಸಂಖ್ಯೆ ಆಗಿದೆ. ಬನ್ನಿ 6ನೇ ಕೇಸು, 5ನೇ ಕೇಸು. ಸೊ ಆರ್ ಸಮನಾಗಿದೆ ಏನು, 4. ಸೊ ಯೂಕ್ಲಿಡಿನ ಅನುಕ್ರಮದ ಭಾಗಾಕಾರದ ಅನುಕ್ರಮದ ಪ್ರಕಾರ ಎ ಇಸ್ ಈಕ್ವಲ್ ಟು 6 ಪ್ಲಸ್ ಆರ್, ಎ ಇಸ್ ಈಕ್ವಲ್ ಟು 6 ಪ್ಲಸ್ 4. ಸೊ ಇಲ್ಲಿ ಎ ಯನ್ನ ಭಾಜ್ಯ ಎ ಯನ್ನ 6 ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರ್ತಾ ಇದೆ, 4. ಅಂದ್ರೆ ಇಲ್ಲಿ ಎ ಏನಾಗಿರ್ಬೇಕು, ಸಮ ಸಂಖ್ಯೆಯಾಗಿರ್ಬೇಕು. ನೋಡಿ ಉದಾಹರಣೆಗೆ 10 6 1 6 ಎಷ್ಟು ಬರುತ್ತೆ, 4. ಎಸ್ ಆರ್ ಎಷ್ಟು ಬರುತ್ತೆ, 4. ಹೌದಾ? ನೋಡಿ ಯಾವುದೇ ಉದಾಹರಣೆಗೆ 28 6 4 24, ಶೇಷ ಎಷ್ಟು ಬರುತ್ತೆ, 4. ಸೊ 28 ಅಂತಕ್ಕಂಥದ್ದು ಎಂತ ಸಂಖ್ಯೆ, ಸಮ ಸಂಖ್ಯೆ. 10 ಅಂತಕ್ಕಂಥದ್ದು ಎಂತ ಸಂಖ್ಯೆ, ಸಮ ಸಂಖ್ಯೆ. ಯಾವುದೇ ಸಮ ಸಂಖ್ಯೆಯನ್ನ 6 ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬಂತು, 4. ಅಂದ್ರೆ ಇಲ್ಲಿ ಎ ಏನಾಗಿರ್ಬೇಕು, ಸಮ ಸಂಖ್ಯೆಯಾಗಿರ್ಬೇಕು. ಇಲ್ಲಿ ಎ ಏನಾಗಿರ್ಬೇಕು, ಸಮ ಸಂಖ್ಯೆ. ಇಲ್ಲಿ ಎ ಒಂದು ಸಮ ಸಂಖ್ಯೆಯಾಗಿದೆ. ಎಂತ ಸಂಖ್ಯೆ ಆಗಿದೆ, ಸಮ ಸಂಖ್ಯೆ ಆಗಿದೆ. ಕ್ಲಿಯರ್? ಅಂಡ್ ಲಾಸ್ಟ್ ಬನ್ನಿ 6ನೇ ಕೇಸು. ಸೊ ಆರ್ ಸಮನಾಗಿದೆ 5. ಯೂಕ್ಲಿಡಿನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಎ ಇಸ್ ಈಕ್ವಲ್ ಟು ಬಿ ಕ್ಯೂಬ್ ಪ್ಲಸ್ ಆರ್. ಸೊ ಎ ಇಸ್ ಈಕ್ವಲ್ ಟು 6 ಪ್ಲಸ್ 5. ಎ ಇಸ್ ಈಕ್ವಲ್ ಟು 6 ಪ್ಲಸ್ 5. ನೋಡಿ ಇಲ್ಲಿ ಭಾಜ್ಯ ಎ ಯನ್ನ 6 ರಿಂದ ಭಾಗಿಸಿದಾಗ ಶೇಷ ಏನ್ ಬಂತು, 5. ಅಂದ್ರೆ ಇಲ್ಲಿ ಎ ಭಾಜ್ಯ ಎಂತ ಸಂಖ್ಯೆ ಆಗಿರ್ತದೆ, ಬೆಸ ಸಂಖ್ಯೆಯಾಗಿರ್ತದೆ. ನೋಡಿ 11 ತಗೊಳ್ಳಿ, 11 ಅಂತಕ್ಕಂಥದ್ದು ಎಂತ ಸಂಖ್ಯೆ, ಬೆಸ ಸಂಖ್ಯೆ. ನೋಡಿ 6 ರಿಂದ ಭಾಗಿಸಿ, 6 1 6 ಶೇಷ 5, ಶೇಷ 5. ಕ್ಲಿಯರ್? ಸೊ ಯಾವುದೇ ಬೆಸ ಸಂಖ್ಯೆಯನ್ನ 6 ರಿಂದ ಭಾಗಿಸಿದಾಗ ಶೇಷ ಏನ್ ಬಂತು, 5. ಸೊ ಇಲ್ಲಿ ಎ ಒಂದು ಬೆಸ ಸಂಖ್ಯೆಯಾಗಿದೆ, ಎ ಒಂದು ಬೆಸ ಸಂಖ್ಯೆಯಾಗಿದೆ. ಕ್ಲಿಯರ್? ಸೊ ನೋಡಿ ಎಷ್ಟು ಕೇಸ್ಗಳಲ್ಲಿ ಎ ಬೆಸ ಸಂಖ್ಯೆಯಾಗಿದೆ. ಸೊ ಆರ್ ಇಸ್ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು 6 ಪ್ಲಸ್ 1. ಇಲ್ಲಿ ಎ ಬೆಸ ಸಂಖ್ಯೆಯಾಗಿದೆ. ಆರ್ ಇಸ್ ಈಕ್ವಲ್ ಟು 3, ಎ ಇಸ್ ಈಕ್ವಲ್ ಟು 6 ಪ್ಲಸ್ 3. ಇಲ್ಲಿ ಎ ಒಂದು ಬೆಸ ಸಂಖ್ಯೆಯಾಗಿದೆ. ಆರ್ ಇಸ್ ಈಕ್ವಲ್ ಟು 5, ಎ ಇಸ್ ಈಕ್ವಲ್ ಟು 6 ಪ್ಲಸ್ 5. ಇಲ್ಲಿ ಎ ಒಂದು ಬೆಸ ಸಂಖ್ಯೆಯಾಗಿದೆ. ಅಂದ್ರೆ ಬೆಸ ಸಂಖ್ಯೆ. ಸೊ ಯಾವುದೇ ಧನ ಪೂರ್ಣಾಂಕ ಯಾವ ರೂಪದಲ್ಲಿ ಇರ್ತದ್ರಿ, ಧನ ಬೆಸ ಪೂರ್ಣಾಂಕ. ಯಾವುದೇ ಧನ ಬೆಸ ಪೂರ್ಣಾಂಕವು 6 ಪ್ಲಸ್ 1. ನೋಡಿ ಯಾವುದೇ ಧನ ಬೆಸ ಪೂರ್ಣಾಂಕವು 6 ಪ್ಲಸ್ 1. ಎಸ್. ಸೊ 6 ಪ್ಲಸ್ 3 ಮತ್ತು 6 ಪ್ಲಸ್ 5 ರೂಪದಲ್ಲಿ ಇರುತ್ತದೆ. ಯಾವುದೇ ಒಂದು ಧನ ಬೆಸ ಪೂರ್ಣಾಂಕವು 6 ಪ್ಲಸ್ 1, 6 ಪ್ಲಸ್ 3 ಅಥವಾ 6 ಪ್ಲಸ್ 5 ರೂಪದಲ್ಲಿ ಇರುತ್ತದೆ. ಸೊ ಕೊನೆಯದಾಗಿ ಒಂದು ಚೆಕ್ ಬರೆಯೋಣ. ಓಕೆ. ಸೊ therefore ಯಾವುದೇ ಧನ ಬೆಸ ಪೂರ್ಣಾಂಕವು 6 ಪ್ಲಸ್ 1, 6 ಪ್ಲಸ್ 3 ಅಥವಾ 6 ಪ್ಲಸ್ 5 ರೂಪದಲ್ಲಿ ಇರುತ್ತದೆ. ಕ್ಲಿಯರ್? ಸೊ ಓವರ್. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. 32 ಸದಸ್ಯರುಳ್ಳ ಭೂದಳ ತುಕಡಿಯ ಹಿಂದೆ 616 ಸದಸ್ಯರುಳ್ಳ ಭೂದಳ ಸೈನಿಕರ ಗುಂಪು
ಒಂದು ಪಥ ಸಂಚಲನದಲ್ಲಿ ಚಲಿಸಬೇಕಾಗಿದೆ. ಅಂದ್ರೆ 32 ಬ್ಯಾಂಡ್ ಬಡಿತಕ್ಕಂತಹ ಸೈನಿಕರಿದ್ದಾರೆ. ಸೊ ಹಿಂದೆ ಭೂದಳ ಸೈನಿಕರು ಬ್ಯಾಂಡ್ ಬಡಿತಕ್ಕಂಥ ಸೈನಿಕರ ಹಿಂದ್ಗಡೆ ಕಂಬ ಸಾಲುಗಳಲ್ಲಿ ಚಲಿಸಬೇಕಾಗಿದೆ. ಹೌದಾ, ಪಥ ಸಂಚಲನ ಮಾಡಬೇಕಾಗಿದೆ. ಆ ಎರಡೂ ತಂಡಗಳು ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾಗಿದೆ. ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಅವರು ಈ ರೀತಿ ಚಲಿಸಬಹುದು? ಗರಿಷ್ಠ ಎಷ್ಟು ಕಂಬ ಸಾಲುಗಳು ನೋಡಿ. ಗರಿಷ್ಠ ಅಂದ್ರೆ ದೊಡ್ಡ, ಹೆಚ್ಚಿಗೆ, ಮ್ಯಾಕ್ಸಿಮಮ್, ಗ್ರೇಟೆಸ್ಟ್, ಬಿಗ್ಗೆಸ್ಟ್. ಗರಿಷ್ಠ ಕಂಬ ಸಾಲುಗಳನ್ನು ಕಂಡುಹಿಡಿಯಲು ನಾವು 32 ಮತ್ತು 616 ಮಸಾ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಬೇಕು. ಗರಿಷ್ಠ ಕಂಬ ಸಾಲುಗಳು ಕಂಡುಹಿಡಿಯಬೇಕಾದ್ರೆ ನಾವು 32 ಮತ್ತು 616 ಮಸಾ ಕಂಡುಹಿಡಿಯಬೇಕು. ನೋಡಿ, ಭಾಗ ಯೂಕ್ಲಿಡ್ ಭಾಗಾಕಾರ ಅನುಪ್ರಮೇಯದಂತೆ ಎ ಸಮನಾಗಿದೆ BQ ಪ್ಲಸ್ ಆರ್. ಎಸ್ ಆರ್ ನೋ? ಎ ಸಮನಾಗಿದೆ BQ ಪ್ಲಸ್ ಆರ್. ನೋಡಿ, ಒಂದೇದ್ದು ಇಲ್ಲಿ 32 ಏನಾಗಿದೆ 616ಕ್ಕಿಂತ ಚಿಕ್ಕದಾಗಿದೆ. ಸೊ ದೊಡ್ಡ ಸಂಖ್ಯೆಯನ್ನ 616 ಭಾಜ್ಯ, ಸಣ್ಣ ಸಂಖ್ಯೆ ಬಿ ಏನಾಗಿದೆ ಭಾಜಕ. ದೊಡ್ಡ ಸಂಖ್ಯೆ ಭಾಜ್ಯ, ಸಣ್ಣ ಸಂಖ್ಯೆ ಭಾಜಕ. ಸೊ ಭಾಜ್ಯವನ್ನ ಭಾಜಕದಿಂದ ಭಾಗಿಸಬೇಕು. ನೋಡಿ, 32 616, 32 ಒಂದೇ 32. ಓಕೆ, ಇಲ್ಲಿ ಎಷ್ಟಾಗುತ್ತೆ 11 ಆಗುತ್ತೆ. 11ರಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ 9. ಇಲ್ಲಿ 5 ಆಗುತ್ತೆ. 5ರಲ್ಲಿ 3 ಹೋದ್ರೆ ಎಷ್ಟಾಗುತ್ತೆ 2. ಸೊ ಇದು ತಗೊಳ್ಳಿ 6. ಓಕೆ, ಎಷ್ಟು ಬಂತು 296. ಸೊ 32 ನೋಡಿ, 32 9 ನೋಡಿ, 9 18, 9 3 27, 28. ಎಸ್ ಆರ್ ನೋ? ಸೊ 9 18 ಕೈಲ 1, 9 27 ಪ್ಲಸ್ 1 28. ಸೊ 32 9 ಎಷ್ಟು 288. ಸೊ ಇಲ್ಲಿ 16ರಲ್ಲಿ 8 ಹೋದ್ರೆ 8. ಸೊ ಇಲ್ಲಿ ಎಷ್ಟಾಗುತ್ತೆ 8ರಲ್ಲಿ 8 ಹೋದ್ರೆ 0. ಸೊ 2ರಲ್ಲಿ 2 ಹೋದ್ರೆ 0. ಸೊ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಏನಾಗಿದೆ ನೋಡಿ, ಇಲ್ಲಿ ಎ ಸಮನಾಗಿದೆ BQ ಪ್ಲಸ್ ಆರ್. ಎ ಎಷ್ಟಿದೆ ಭಾಜ್ಯ ಎಷ್ಟಿದೆ 616, ಭಾಜಕ ಎಷ್ಟಿದೆ 32, ಭಾಗಲಬ್ಧ ಎಷ್ಟಿದೆ 19 ಪ್ಲಸ್ ಶೇಷ ಎಷ್ಟಾಗಿದೆ 8. ಓಕೆನಾ? 8. ಹಂತ 2 ಬನ್ನಿ. ಹಂತ 2. ಸೊ ಇಲ್ಲಿ ಎ ಭಾಜ್ಯ ಏನಾಗುತ್ತೆ 32 ಮತ್ತು ಭಾಜಕ ಏನಾಗುತ್ತೆ 8. ಸೊ ಭಾಗಾಕಾರ ಮಾಡಿ 32, 8 4 32. ಶೇಷ ಏನು ಬಂತು 0. ನೋಡಿ, ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಸೊ 32 ಭಾಜ್ಯ, ಸೊ 8 ಭಾಜಕ, ಶೇಷ ಭಾಗಲಬ್ಧ 4 ಪ್ಲಸ್ ಶೇಷ 0. ಸೊ ಶೇಷ 0 ಆಗಿದ್ದಾಗ ಭಾಜಕ ಏನಾಗಿರುತ್ತೆ ಈ ಎರಡೂ ಸಂಖ್ಯೆಗಳ ಮಸ ಆಗಿರುತ್ತೆ. ಸೊ ದೇರ್ ಫೋರ್ ಗರಿಷ್ಠ ಸಂಖ್ಯೆಯ ಕಂಬ ಸಾಲುಗಳು ಎಷ್ಟಾಗುತ್ತೆ ರೀ 8. ಗರಿಷ್ಠ ಸಂಖ್ಯೆಯ ಕಂಬ ಸಾಲುಗಳು ಅಂದ್ರೆ 32 ಮತ್ತು 616ರ ಮಸ ಎಷ್ಟಾಗುತ್ತೆ 8. ಗರಿಷ್ಠ ಸಂಖ್ಯೆಯ ಕಂಬ ಸಾಲುಗಳು 8 ಆಗಿವೆ. ಎಷ್ಟಾಗಿವೆ ರೀ? ಎಷ್ಟು ಕಂಬ ಸಾಲುಗಳು ಇವೆ 8. ಯಾಕಂದ್ರೆ 8 32 ಮತ್ತು 616ರ ಮಸ ಆಗಿದೆ. ಓಕೆನಾ? ಸೊ ಒನ್ಸ್ ಅಗೇನ್ ಇಲ್ಲಿ 32 ಸದಸ್ಯರುಗಳ ಒಂದು ಬ್ಯಾಂಡ್ ಬಡಿತಕ್ಕಂಥ ಸೈನಿಕರಿದ್ದಾರೆ. ಅವರಿಂದ 616
ಭೂದಳ ಸೈನಿಕರು ಪಥಸಂಚಲನ ಮಾಡಬೇಕಾಗಿದೆ. ಸೊ ಆ ಎರಡೂ ತಂಡಗಳು ಒಂದೇ ಸಂಖ್ಯೆಯ ಒಂದು ಕಂಬ ಸಾಲುಗಳಲ್ಲಿ ಛೇದಿಸಬೇಕಾಗಿದೆ. ಹಾಗಾದರೆ ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಅವರು ಈ ರೀತಿ ಪಥಸಂಚಲನ ಮಾಡಬಹುದು ಅಂತಿದೆ. ಸೊ ಗರಿಷ್ಠ ಸಂಖ್ಯೆಯ ಕಂಬ ಸಾಲುಗಳನ್ನು ಕಂಡುಹಿಡಿಯಬೇಕಾದ್ರೆ ನಾವು 32 ಮತ್ತು 616ರ ಮಸ ಕಂಡುಹಿಡಿಯಬೇಕು. ಸೊ ಯಾವುದರ ಪ್ರಕಾರ? ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ. ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯ ಏನಾಗಿದೆ? ಭಾಜ್ಯ ಸಮನಾಗಿದೆ ಭಾಜಕ ಗುಣಿಲೆ ಭಾಗಲಬ್ಧ ಪ್ಲಸ್ ಶೇಷ. ಸೊ ನೋಡಿ 32 616ಗಿಂತ ಚಿಕ್ಕದಾಗಿದೆ. ಎ ಸಮನಾಗಿದೆ ಅಂದ್ರೆ ಭಾಜ್ಯ ಸಮನಾಗಿದೆ 616 ಅಂಡ್ ಭಾಜಕ ಸಮನಾಗಿದೆ 32. ಭಾಗಾಕಾರ ಮಾಡಿದಾಗ ಏನಾಯ್ತು? ಶೇಷ 8 ಬಂತು. ಸೊ ಎರಡನೇ ಹಂತಕ್ಕೆ ಹೋಗೋಣ. ಇಲ್ಲಿ ಭಾಜ್ಯ ಏನಾಗಿದೆ 32 ಮತ್ತು ಭಾಜಕ ಏನಾಗಿದೆ 8. ಸೊ ನಾವು 32ನ್ನ 8ರಿಂದ ಭಾಗಿಸಿದಾಗ 8 4 36 ಶೇಷ 0 ಬಂತು. ಶೇಷ 0 ಬಂದಾಗ ಭಾಜಕ ಏನಾಗಿರುತ್ತೆ? ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳ ಮಸ ಆಗಿರುತ್ತೆ. ಅಂದ್ರೆ 32 ಮತ್ತು 616ರ ಮಸ ಎಷ್ಟಾಗುತ್ತೆ? 8. ಅದಕ್ಕಾಗಿ ಗರಿಷ್ಠ ಸಂಖ್ಯೆಯ ಕಂಬ ಸಾಲುಗಳು ಎಷ್ಟಿರ್ಬೇಕ್ರಿ? 8. ಓಕೆ ಫೈನ್. ನೋಡಿ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ಯೂಕ್ಲಿಡನ ಭಾಗಾಕಾರ ಅನುಪ್ರಮೇಯವನ್ನ ಬಳಸಿ ಅಂದ್ರೆ a = bq + r. ಯೂಕ್ಲಿಡನ ಭಾಗಾಕಾರ ಅನುಪ್ರಮೇಯವನ್ನು ಬಳಸಿ ಯಾವುದೇ ಧನ ಪೂರ್ಣಾಂಕದ ವರ್ಗವು 3m ಅಥವಾ 3m+1 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ಅಂದ್ರೆ ಯಾವುದೇ ಧನ ಪೂರ್ಣಾಂಕದ ವರ್ಗವು 3m ಅಥವಾ 3m+1 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ಇಲ್ಲಿ m ಒಂದು ಪೂರ್ಣಾಂಕವಾಗಿದೆ. ನೋಡಿ ಇಲ್ಲಿ a ಯು ಯಾವುದಾದರೂ ಒಂದು ಧನ ಪೂರ್ಣಾಂಕವಾಗಿರಲಿ, ಆಗ ಅದು 3q+1 ಅಥವಾ 3q+2 ರೂಪದಲ್ಲಿ ಇರುತ್ತದೆ. ನೋಡಿ ಸ್ನೇಹಿತರೆ, ಸೊ ಬಿ ಸಮನಾಗಿದೆ ಅಂದ್ರೆ ಭಾಜ್ಯ ಏನಾಗಿದೆ 3 ಅಂದ್ರೆ ಶೇಷಗಳು ಏನಾಗಿರ್ತವೆ ಸ್ನೇಹಿತರೆ? 0 1 2. ಶೇಷಗಳು ಏನಾಗಿರ್ತವೆ? 0 1 2. ಬನ್ನಿ ಪ್ರಕರಣ 1 ಇಲ್ಲಿ ಶೇಷ 0 ಆಗಿದೆ. ಸೊ ಎ ಸಮನಾಗಿದೆ ಏನಾಗುತ್ತೆ? 3q + r. ಸೊ ಎ ಸಮನಾಗಿದೆ 3q + 0. ಎ ಸಮನಾಗಿದೆ 3q. ಕ್ಲಿಯರ್? ಸೊ ಧನ ಪೂರ್ಣಾಂಕದ ವರ್ಗ ಇಲ್ಲಿ ಎ ಏನಾಗಿದೆ? ಒಂದು ಧನ ಪೂರ್ಣಾಂಕ. ಅದಕ್ಕೆ ನಾವೇನ್ ಮಾಡಬೇಕು? ವರ್ಗ ಅಂದ್ರೆ ಎರಡೂ ಕಡೆ ವರ್ಗೀಕರಿಸಿದಾಗ ಏನಾಗುತ್ತೆ? 3a² 3q². ಸೊ a² ಸಮನಾಗಿದೆ 3q × 3q 9q². ಸೊ a² ಸಮನಾಗಿದೆ 3 ಅನ್ನ ಸಾಮಾನ್ಯ ತಗೊಂಡಾಗ ಏನಾಗುತ್ತೆ? 3q². ಸೊ a² ಸಮನಾಗಿದೆ 3m. ಸೊ ಇಲ್ಲಿ m ಅಂದ್ರೆ ಏನಾಗುತ್ತೆ? 3q². ಅಂದ್ರೆ ಯಾವುದೇ ಧನ ಪೂರ್ಣಾಂಕದ ವರ್ಗವು ಯಾವ ರೂಪದಲ್ಲಿದೆ? 3m ರೂಪದಲ್ಲಿ ಇದೆ. ಸೊ ಎರಡನೇ ಪ್ರಕರಣಕ್ಕೆ ಹೋಗೋಣ ಬನ್ನಿ. ಪ್ರಕರಣ 2. ಸೊ ಇಲ್ಲಿ ಶೇಷ ಏನು ತಗೋಬೇಕು? r ಸಮನಾಗಿದೆ 1. ಮೊದಲನೇ ಪ್ರಕರಣದಲ್ಲಿ ಶೇಷ 0 ತಗೊಂಡಿದೆ, ಈಗ ಶೇಷ 1. ಬನ್ನಿ ಯೂಕ್ಲಿಡನ ಅನುಪ್ರಮೇಯದ ಪ್ರಕಾರ a = bq + r ಅಥವಾ b ಏನಾಗಿದೆ ಇಲ್ಲಿ 3. ಸೊ a = 3q + 1. ಸೊ ಯಾವುದೇ ಧನ ಪೂರ್ಣಾಂಕ ಇಲ್ಲಿ ಧನ ಪೂರ್ಣಾಂಕ ಇದೆ a = 3q + 1. ಅವ್ರೇನ್ ಮಾಡ್ತಾರೆ? ಧನ ಪೂರ್ಣಾಂಕದ ವರ್ಗ ಅಂದ್ರೆ ಎರಡು ಕಡೆ ನಾವು ನೋಡಬೇಕು, ವರ್ಗೀಕರಿಸಬೇಕು. ಸೊ a² ಸಮನಾಗಿದೆ 3q + 1². ಸೊ ಇಲ್ಲಿ a + b a² ಯಾವ ರೀತಿಯಾಗಿದೆ ಅದೇ ರೀತಿ ಬರ್ಕೋಬೇಕು. a + b² ಅಂದ್ರೆ a² + 2ab 2 × 3q × 1 + b². ನೋಡಿ ಇದು 9q² + 2 3 6 6q × 1 6q + 1. ಇಲ್ಲಿ ಏನು ಸಾಮಾನ್ಯ ಬರುತ್ತೆ? 3. ನೋಡಿ ಸೊ 3 ಹೊರಗೆ ತಗೊಂಡಾಗ ಏನಾಗುತ್ತೆ? 3q² + 3 2 6 2q + 1. ನೋಡಿ 3m + 1. ಇಲ್ಲಿ m ಏನಾಗಿದೆ? 3q² + 2q. ಸೊ a² ಎರಡನೇದು. ಅಂದ್ರೆ ಯಾವುದೇ ಧನ ಪೂರ್ಣಾಂಕದ ವರ್ಗವು ಯಾವ ರೂಪದಲ್ಲಿದೆ?
3m ಪ್ಲಸ್ 1 ರೂಪದಲ್ಲಿದೆ. ಯಾವುದೇ ಧನ ಪೂರ್ಣಾಂಕದ ವರ್ಗವು 3m ರೂಪದಲ್ಲಿದೆ ಅಥವಾ 3m ಪ್ಲಸ್ 1 ರೂಪದಲ್ಲಿ ಇದೆ. ಸೊ ಮೂರನೇ ಪ್ರಕರಣ ಮತ್ತು ಕೊನೆಯ ಪ್ರಕರಣ 3. ಸೊ ಇಲ್ಲಿ ಶೇಷ ಏನು ತಗೊಳ್ಬೇಕು ನಾವು? 2. ಶೇಷ 2. ಯೂಕ್ಲಿಡಿನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ a is equal to 3q plus r, a is equal to 3q ಪ್ಲಸ್ ಶೇಷ ಎಷ್ಟಿದೆ? 2. ಶೇಷ ಎಷ್ಟಿದೆ? 2. ಎರಡು ಕಡೆ ವರ್ಗೀಕರಿಸಬೇಕು. a ಸ್ಕ್ವೇರ್ is equal to 3q plus 2 whole square. ಬನ್ನಿ, ಇದು a plus b whole square. So a square as it is a square 3q whole square plus 2ab. ಬನ್ನಿ 2ab 2 into 3q into 2 plus 2 square. ನೋಡಿ ಇದು 9q square plus 2 3 is 6 6 2 is 12q plus 4 plus 4. ನೋಡಿ 9q square plus 12q plus 3 plus 1. ನಾವೇನು ಬರ್ಕೋಬೇಕು? 4 ಅನ್ನ ಯಾವ ರೀತಿಯಾಗಿ ಬರಬೇಕು? 3 plus 1. ಈ ಮೂರರಲ್ಲಿ ಏನು ಸಾಮಾನ್ಯ ಬರುತ್ತೆ? 3. ಸೊ ನೋಡಿ 3 3 is 3q square 3 4 is 12 plus 1 bracket close plus 1 as it is. ನೋಡಿ, so this is 3m plus 1. ಇಲ್ಲಿ m ಏನಾಗಿದೆ? 3q square plus 4q plus 1. ಓಕೆನಾ? ಸೊ ಯಾವುದೇ ಧನ ಪೂರ್ಣಾಂಕದ ವರ್ಗವು ಯಾವ ರೂಪದಲ್ಲಿದೆ? ಧನ ಪೂರ್ಣಾಂಕದ ವರ್ಗವು 3m, ಧನ ಪೂರ್ಣಾಂಕದ ವರ್ಗವು 3m plus 1 ಅಥವಾ ಧನ ಪೂರ್ಣಾಂಕದ ವರ್ಗವು ಏನಾಗಿದೆ? 3m plus 1 ರೂಪದಲ್ಲಿ ಇದೆ. ಈ ರೀತಿ ಇಲ್ಲಿ ಕೊನೆಯದಾಗಿ ಬರೀಬೇಕು ಆನ್ಸರ್ ಏನಂತ. ಸೊ ಕೊನೆಯದಾಗಿ therefore ಯಾವುದೇ ಧನ ಪೂರ್ಣಾಂಕದ ವರ್ಗವು ಏನಾಗಿದೆ? 3m ಅಥವಾ 3m plus 1 ರೂಪದಲ್ಲಿರುತ್ತದೆ. ಏನಾಗಿರ್ತದೆ? ರೂಪದಲ್ಲಿ ಇರುತ್ತದೆ ಅಂತ ಹೇಳಿ ಬರೆದಾಗ ಕಂಪ್ಲೀಟ್ ಆನ್ಸರ್ ಆಯಿತು ಸ್ನೇಹಿತರೆ. ಓಕೆ, ಫೈನ್. ಓಕೆ ಸ್ನೇಹಿತರೆ, ಪ್ರಶ್ನೆ ಈ ರೀತಿಯಾಗಿದೆ. ಯುಕ್ಲಿಡಿನ ಭಾಗಾಕಾರ ಅನುಪ್ರಮೇಯವನ್ನು ಉಪಯೋಗಿಸಿ ಯಾವುದೇ ಪೂರ್ಣಾಂಕದ ಘನವು 9m, 9m plus 1 ಅಥವಾ 9m plus 8 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ನೋಡಿ, ಇಲ್ಲಿ a is equal to 9m, a is equal to 9m plus 1, a is equal to 9m. that is a ರೂಪದಲ್ಲಿರುತ್ತದೆ ಅಂತ ತೋರಿಸ್ತಾರೆ. ಇಲ್ಲಿ a ಮತ್ತು b ಗಳು ಏನಾಗಿರಲಿ? ಧನ ಪೂರ್ಣಾಂಕಗಳಾಗಿರಲಿ. a ಏನಾಗಿದೆ? b ಗಿಂತಲೂ ದೊಡ್ಡದಾಗಿದೆ. ಸೊ a ನ b ಇಂದ ಭಾಗಿಸಿದಾಗ ನಮಗೇನು ಸಿಗ್ತವೆ? q ಮತ್ತು r ಗಳು, ಅಂದ್ರೆ ಭಾಗಲಬ್ಧ ಮತ್ತು ಶೇಷಗಳು. a ಒಂದು ಭಾಜ್ಯ, b ಒಂದು ಭಾಜಕ, q ಮತ್ತು r ಗಳು ಏನಾಗಿವೆ? ಭಾಗಲಬ್ಧ ಮತ್ತು ಶೇಷ. ನೋಡಿ, ಇದು ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯ. ಭಾಜ್ಯ ಸಮನಾಗಿದೆ ಭಾಜಕ ಗುಣಲೆ ಭಾಗಲಬ್ಧ ಪ್ಲಸ್ ಶೇಷ. ಇಲ್ಲಿ ಶೇಷ ಏನಾಗಿರ್ತದೆ? 0ಗಿಂತಲೂ ದೊಡ್ಡದು ಅಥವಾ ಸಮನಾಗಿರ್ತದೆ ಮತ್ತು ಭಾಜಕದಕ್ಕಿಂತಲೂ ಚಿಕ್ಕದಾಗಿರ್ತದೆ. ನೋಡಿ, ಇಲ್ಲಿ ನಾವು ಏನ್ ತಗೋಬೇಕು? ಭಾಜಕ 3 ತಗೋಬೇಕು. ಏನ್ ತಗೋಬೇಕು? 3. ಯಾಕೆ ಭಾಜಕ? ಇಲ್ಲಿ ಭಾಜಕ ಏನಾಗಿದೆ? 9 ಆಗಿದೆ, ಆದ್ರೆ ನಾವು 3 ತಗೊಳ್ತಾ ಇದ್ದೀವಿ. ಕಾರಣ ಏನು? ಯಾಕೆ ನಾವು 3ಅನ್ನ ಭಾಜಕವಾಗಿ ತಗೋತೀವಿ? ಆಕ್ಚುಲಿ ಇಲ್ಲಿ ಭಾಜಕ ಏನಾಗಿದೆ? 9 ಇದೆ. ಆದ್ರೆ ನಾವು 3ಅನ್ನ ಯಾಕೆ ತಗೊಳ್ತಾ ಇದ್ದೀವಿ ಅಂತಂದ್ರೆ, ನಾವು ಇಲ್ಲಿ ಭಾಜಕ 9 ಇದ್ದಾಗ ಶೇಷಗಳು ಎಷ್ಟು ಬರ್ತವೆ? 0 1 2 3 4 5 6 7 8 ಅಂದ್ರೆ 9 ಸೊನ್ನೆಗಳು ಬರ್ತವೆ. ಸೊ ಅವುಗಳನ್ನ ನಾವು a is equal to 3q, a is equal to 3q 9q, a is equal to 9q plus 1, a is equal to 9q plus 2 ಅಂತ ಹೇಳಿ ನಾವು ಅವುಗಳಿಗೆ ಘನ ಮಾಡಿದಾಗ ಸಮಸ್ಯೆ ಏನಾಗುತ್ತೆ? ದೊಡ್ಡದಾಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಏನು ತಗೋತೀವಿ? b ಅನ್ನ a, ಇಲ್ಲಿ b 9 ಇದೆ, ಆದ್ರೆ ನಾವು ಇಲ್ಲಿ ಏನು ತಗೋತೀವಿ? b ಸಮನಾಗಿದೆ 3. ಯಾಕಂತಂದ್ರೆ 9ಅನ್ನು 3ರಿಂದ ಗುಣಿಸಿದಾಗ
3ರಿಂದ ಗುಣಿಸಿದಾಗ ನಮಗೇನು ಸಿಗುತ್ತೆ? 9ನ್ನು 3ರಿಂದ ಗುಣಿಸಿದಾಗ 9 ಮೂರಲೆ 27 ಪೂರ್ಣ ಘನ ಸಂಖ್ಯೆ ದೊರೆಯುತ್ತದೆ. 27 ಅಂತಕ್ಕಂಥದ್ದು ಎಂಥ ಸಂಖ್ಯೆ? ಪೂರ್ಣ ಘನ ಸಂಖ್ಯೆ ದೊರೆಯುತ್ತದೆ. ಅದಕ್ಕಾಗಿ ನಾವೇನು ತೋತೀವಿ? ದೊರೆಯುತ್ತದೆ. ಅದಕ್ಕಾಗಿ ನಾವು ಬಿ ಸಮನಾಗಿದೆ ನಾವೇನು ತೋತೀವಿ? 3. ಓಕೆನಾ? ಬಿ ಸಮನಾಗಿದೆ 3. ಸೊ ಬಿ ಸಮನಾಗಿದೆ 3 ಆದಾಗ ಶೇಷಗಳು ಏನಾಗಿರ್ತವೆ? 0, 1, 2 3ಕ್ಕಿಂತಲೂ ಚಿಕ್ಕದು ನೋಡಿ. ಸೊ ಶೇಷ 0 ಇದ್ದಾಗ ಏನಾಗುತ್ತೆ? a is equal to 3 cube plus 0, a is equal to 3 cube. ಒಂದನೇದು. ಎರಡನೇದು ಶೇಷ 1 ಇದ್ದಾಗ a is equal to 3 cube plus 1 ಅಂದರೆ a is equal to 3 cube plus 1 ಇದು ಎರಡನೇದು. ಮೂರನೇದು ಶೇಷ 2 ಇದ್ದಾಗ a is equal to 3 cube plus 2 ಇದು ಮೂರನೇದು. ಆದ್ರೆ ಅವರು ನಮಗೇನು ಕೇಳ್ತಾರೆ? ಯಾವುದೇ ಪೂರ್ಣಾಂಕದ ಘನ. ಸೊ ನಾವೀಗ ಏನ್ ಮಾಡಬೇಕು? ಘನ ಮಾಡಬೇಕು. ನೋಡಿ ಒಂದೇ ತಗೋತಾ ಇದ್ದೀನಿ ನಾನು. ಏನು? a ಸಮನಾಗಿದೆ 3 ಕ್ಯೂಬ್. ಎರಡು ಕಡೆ ಏನ್ ಮಾಡಬೇಕು? ಘನ ಮಾಡಬೇಕು. ಅಂದ್ರೆ a ಕ್ಯೂಬ್ ಸಮನಾಗಿದೆ 3 ಕ್ಯೂಬ್ ಹೋಲ್ ಕ್ಯೂಬ್. ಸೊ 3 ಕ್ಯೂಬ್ ಗುಣಲೆ 3 ಕ್ಯೂಬ್ ಗುಣಲೆ 3 ಕ್ಯೂಬ್. ಸೊ 27 ಕ್ಯೂಬ್. ಏನು? 27 ಕ್ಯೂಬ್. ಸೊ a ಕ್ಯೂಬ್ ಸಮನಾಗಿದೆ. ಸೊ ನಾವು 9 ಅನ್ನ ಸಾಮಾನ್ಯವಾಗಿ ತಗೊಳ್ಳೋಣ. 9 3 3 ಕ್ಯೂಬ್ ಕ್ಯೂಬ್. ಸೊ a ಕ್ಯೂಬ್ ಸಮನಾಗಿದೆ 9m. ಇಲ್ಲಿ m ಒಂದು ಪೂರ್ಣಾಂಕ. m ಸಮನಾಗಿದೆ ಏನಾಗಿದೆ? 3 ಕ್ಯೂಬ್ ಕ್ಯೂಬ್. ಕ್ಲಿಯರ್? ಸೊ ಯಾವುದೇ ಧನ ಪೂರ್ಣಾಂಕದ ಘನವು ಯಾವ ರೂಪದಲ್ಲಿದ್ದರೆ a ಕ್ಯೂಬ್ ಸಮನಾಗಿದೆ 9m. ಸೊ ನಾವು ಎರಡನೇ ಪ್ರಕರಣಕ್ಕೆ ಹೋಗೋಣ ಬನ್ನಿ. a is equal to 3 ಕ್ಯೂಬ್ plus 1. a is equal to 3 ಕ್ಯೂಬ್ plus 1. ಎರಡೂ ಕಡೆ ಘನ ಮಾಡಿ ಅಂದರೆ a ಕ್ಯೂಬ್ is equal to 3 ಕ್ಯೂಬ್ plus 1 whole cube. ಓಕೆ ನೋಡಿ, ನಿಮಗೆ ಇದು a plus b whole cube ಬಂತು. ನಿಮಗೆ a plus b whole cube ಏನು ಗೊತ್ತಿರಬೇಕು? ನಿತ್ಯಕಾಲಿಕ ಸಮೀಕರಣ ಗೊತ್ತಿರಬೇಕು. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. a ಕ್ಯೂಬ್ plus b ಕ್ಯೂಬ್. a plus b whole cube ಅಂದ್ರೆ a ಕ್ಯೂಬ್ plus 3a square b plus 3ab square plus b cube. ಇದು ನಿತ್ಯಕಾಲಿಕ ಸಮೀಕರಣ. a plus b whole cube is equal to a cube plus 3a square b plus 3ab square plus b cube. ಬನ್ನಿ. ಸೊ a cube ಸಮನಾಗಿದೆ 3 cube whole cube plus 3a square b 3 into 3q whole square into b plus 3ab square 3 into 3q into 1 square plus b cube. Okay, so a cube is equal to ಇದು 27 cube plus 3 into 3q into 3q 9q square 9q square plus 3 3 ja 9q plus 1 cube is 1. ನೋಡಿ 27 cube plus 9 3 ja 27 q square plus 9 cube plus 1. ಸೊ ಇವು ಮೂರಲ್ಲಿ ಏನು ಸಾಮಾನ್ಯ ಬರುತ್ತೆ? 9 ತಗೊಳ್ಬೇಕು. ಸೊ 9 ತಗೊಂಡಾಗ 9 3 ja 9 3 ja 9 1 ja plus 1. a cube is equal to yes sir. ನೋಡಿ ನೋಡಿ ಇಲ್ಲಿ ಬರ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಇಲ್ಲಿ a cube is equal to ಏನಾಗಿದೆ? 9m plus 1. ಇಲ್ಲಿ m ಸಮನಾಗಿದೆ ಏನಾಗಿದೆ ಹೇಳೋಣ? 3q cube 3q cube plus 3q square plus 1. ಸೊ ಯಾವುದೇ ಧನ ಪೂರ್ಣಾಂಕದ ಘನವು ಯಾವ ರೂಪದಲ್ಲಿದೆ ರೀ? 9m plus 1. ಸೊ ಕೊನೆಯದಾಗಿ ಮೂರನೇ ಪ್ರಕರಣ r ಸಮನಾಗಿದೆ 2 ಇದೆಲ್ಲ. ಸೊ r ಸಮನಾಗಿದೆ 2 ಇದ್ದಾಗ ಏನಿದೆ? a is equal to 3q plus 2. ಎರಡೂ ಕಡೆ ಘನೀಕರಿಸಿ a cube is equal to 3q plus
2 whole cube. Clear? Whole cube. A plus B whole cube. So A cube is equal to 3q whole cube plus 3a square b. 3 into 3q whole square into 2 plus 3ab square. 3 into 3q into 2 square. Clear? So A cube is equal to 27 cube plus 3 into 3q whole square ಅಂದರೆ ಎಷ್ಟಾಗುತ್ತೆ 9q square into 2 plus 9q into 4. 9q into 4. Clear? Plus ಇಲ್ಲಿ ಏನಾಗುತ್ತೆ 2 cube ಆಗುತ್ತೆ plus 8. Clear? A cube plus 3a square b plus 3ab square plus b cube. ಬನ್ನಿ A cube is equal to 27 cube plus 9 3 9 is 27, 27 2 is 54 q square, 9 4 is 36 q plus 8. ಈ ಮೂರರಲ್ಲಿ ಸಾಮಾನ್ಯ 9 ತಗೊಳ್ಬೇಕು. ಸೊ A cube is equal to 9 ತಗೊಂಡಾಗ ಏನಾಗುತ್ತೆ 9 3 is 9 6 is 9 4 is plus 8. So this is A cube is equal to 9m plus 8. ಇಲ್ಲಿ m ಸಮನಾಗಿದೆ ಏನಾಗಿದೆ ರೀ 3q cube 6q square plus 4q. Yes, clear? ಸೊ ಕೊನೆಯದಾಗಿ ಸೊ ಯಾವುದೇ ಧನ ಪೂರ್ಣಾಂಕದ ವರ್ಗವು ಯಾವ ರೂಪದಲ್ಲಿದೆ ಹೇಳಿ ನೋಡೋಣ. ಒಂದನೇದ್ದು ಯಾವುದೇ ಧನ ಪೂರ್ಣಾಂಕದ ವರ್ಗವು ಯಾವ ರೂಪದಲ್ಲಿದೆ 9m ಅಥವಾ 9m plus 1 ಅಥವಾ 9m plus 8 ರೂಪದಲ್ಲಿದೆ. ಬರೀಲಿ ನಾನು. ಸೊ ಆನ್ಸರ್ ಅನ್ನು ನಾನು ಈ ರೀತಿಯಾಗಿ ಬಾಕ್ಸ್ ಹಾಕ್ತೀನಿ. ಸೊ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ. ಸೊ ಕೊನೆಯದಾಗಿ ಆನ್ಸರ್ ಯಾವುದೇ ಧನ ಪೂರ್ಣಾಂಕದ ಘನವು 9m ಅಥವಾ 9m plus 1 ಅಥವಾ 9m plus 8 ರೂಪದಲ್ಲಿರುತ್ತದೆ. ಏನಾಗಿರುತ್ತದೆ ರೂಪದಲ್ಲಿ ಇರುತ್ತದೆ. ಸೊ ಈ ರೀತಿಯಾಗಿ ನೀವು ಫೈನಲ್ ಆನ್ಸರ್ ಅನ್ನ ಬರಿಬೇಕು. ಓಕೆನಾ? ಫೈನ್. ಸೊ ನೋಡಿ ಇನ್ನೊಂದ್ಸಲ ಒಂದು ನಿಮಿಷದಲ್ಲಿ ನಾನು ಈ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಒಳ್ಳೆ ಲೆಕ್ಕ ಇದೆ ಇದು. ಸೊ ಪ್ರಶ್ನೆ ಈ ರೀತಿಯಾಗಿದೆ. ಯಾವುದೇ ಭಾಗಾಕಾರ ಯೂಕ್ಲಿಡಿನ ಭಾಗಾಕಾರ ಅನುಕ್ರಮವನ್ನು ಉಪಯೋಗಿಸಿ ಯಾವುದೇ ಧನ ಪೂರ್ಣಾಂಕದ ಘನವು 9m ಅಥವಾ 9m plus 1 ಅಥವಾ 9m plus 8 ರೂಪದಲ್ಲಿ ಇರುತ್ತದೆ ಎಂದು ಸಾಧಿಸಿ ಅಂತಿದೆ. ಎ ಮತ್ತು ಬಿಗಳು ಧನ ಪೂರ್ಣಾಂಕಗಳಾಗಿರಲಿ. ಎ ಬಿಗಿಂತಲೂ ದೊಡ್ಡದಾಗಿದೆ. ಸೊ ಯೂಕ್ಲಿಡಿನ ಅನುಪ್ರಮೇಯ ಎ = bq plus r. q ಮತ್ತು r ಗಳು ಧನ ಪೂರ್ಣಾಂಕಗಳಾಗಿರಲಿ. ಇಲ್ಲಿ ಶೇಷ 0ಗಿಂತಲೂ ದೊಡ್ಡದು ಅಥವಾ ಸಮನಾಗಿರುತ್ತದೆ ಮತ್ತು ಭಾಜಕತೆಗಿಂತಲೂ ಚಿಕ್ಕದಾಗಿರುತ್ತದೆ. ಇಲ್ಲಿ ಬಿ ಸಮನಾಗಿದೆ 3. ಯಾಕಂತಂದ್ರೆ ಇಲ್ಲಿ 9 ಇದೆ, ಅದನ್ನು ನಾನು 3 ತಗೊಂಡಿದ್ದು. ಕಾರಣ ಏನಂದ್ರೆ 9 × 3 27 ಪೂರ್ಣ ಘನ ಸಂಖ್ಯೆ ಬರುತ್ತದೆ. ನಾವು ಬಿ ಸಮನಾಗಿ 9 ತಗೊಂಡಾಗ ಸಮಸ್ಯೆ ಬಹಳ ದೊಡ್ಡದಾಗ್ತದೆ. ಅದಕ್ಕಾಗಿ ನಾನು ಬಿ ಸಮನಾಗಿದೆ 3 ಅಂತ ತಗೊಂಡಿದ್ದೀನಿ. ಸೊ ಭಾಜಕ 3 ಇದ್ದಾಗ ಬರ್ತಕ್ಕಂಥ ಶೇಷಗಳು 0 1 2. ಸೊ ಶೇಷ 0 ಇದ್ದಾಗ a = 3q, ಶೇಷ 1 ಇದ್ದಾಗ a = 3q plus 1, ಶೇಷ 2 ಇದ್ದಾಗ a = 3q plus 2. ಈಗ a = 3q. ಸೊ ಎರಡೂ ಕಡೆ ಘನೀಕರಿಸಿದಾಗ ನಮಗೆ ಏನು ಸಿಗುತ್ತೆ a cube = 9m. ಸೊ ಯಾವುದೇ ಧನ ಪೂರ್ಣಾಂಕದ ಘನವು 9m ರೂಪದಲ್ಲಿರುತ್ತದೆ. ಸೊ a = 3q plus 1. ಸೊ ಇದನ್ನ a plus b whole cube ಒಂದು ನಿತ್ಯಕಾಲಿಕ ಸಮೀಕರಣದಿಂದ ವಿತರಿಸಬೇಕು. ನಮಗೇನು ಸಿಗುತ್ತೆ ಯಾವುದೇ ಧನ ಪೂರ್ಣಾಂಕದ ಘನವು 9m plus 1 ರೂಪದಲ್ಲಿರುತ್ತದೆ. ಕೊನೆಯದಾಗಿ a = 3q plus 2 ನೀವು ಅದನ್ನು ಎರಡೂ ಕಡೆ ಘನೀಕರಿಸಿ. ಸೊ ಸೊ ಯಾವುದೇ ಧನ ಪೂರ್ಣಾಂಕದ ಘನವು a cube = 9m plus 8 ರೂಪದಲ್ಲಿ ಇರುತ್ತದೆ. ಸೊ ಈ ರೀತಿಯಾಗಿ ನೀವು ಒಂದು ಸಿಸ್ಟಮೆಟಿಕ್ ವೇದಿಂದ ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಹಂತವಾಗಿ ನೀವು ಈ ಸಮಸ್ಯೆಯನ್ನು ಬಿಡಿಸಿದ್ರೆ ಸೊ ನೀವು ಪೂರ್ಣ ಅಂಕಗಳನ್ನು ಪಡಿಬಹುದು. ಓಕೆ, ಫೈನ್. ಓಕೆ ಸ್ನೇಹಿತರೆ, ಸೊ ಒಂದು ಪ್ರಮೇಯವನ್ನು ಅಧ್ಯಯನ ಮಾಡೋಣ. ಸೊ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಅಂತಾರೆ. ಅಂಕಗಣಿತದ
ಮೂಲ ಪ್ರಮೇಯ ಅಥವಾ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಇದರದ ಅರ್ಥ ಏನಪ್ಪ ಅಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳು ಅಂದ್ರೆ ನೆನಪಿಡಬಹುದು. ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಎರಡಕ್ಕಿಂತಲೂ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆಗಳು ಅಂತಾರೆ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆಗಳು ಅಂತಾರೆ. ಉದಾಹರಣೆ ನಾನು ಹೇಳ್ತೀನಿ, 4 ಇದು ಒಂದು ಸಂಯುಕ್ತ ಸಂಖ್ಯೆ, ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ. ನೋಡಿ, ಇದರ ಅಪವರ್ತನಗಳೇನಿವೆ? 1 2 3, ಸಾರಿ 1 2 4. 6 ತಗೊಳ್ಳಿ, 1 2 3 6. 8 ತಗೊಳ್ಳಿ, 1 2 4 8. ಓಕೆ. 10 ತಗೊಳ್ಳಿ, 1 2 5 10. ಓಕೆ. 12 ತಗೊಳ್ಳಿ, 1 2 3 4 6 12. ಸೊ ಆ 4 6 8 10 12 ಇಂಥ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು. ಕ್ಲಿಯರ್? ಸಂಯುಕ್ತ ಸಂಖ್ಯೆಗಳು. ಸೊ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಸೊ ಇದರ ಅರ್ಥ ಏನಪ್ಪ ಅಂದ್ರೆ, ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ಉದಾಹರಣೆಗೆ ನಾನು ಕೊಡ್ತೀನಿ ನೋಡಿ, 12 ಇದೆ. ಇದು ಒಂದು ಸಂಯುಕ್ತ ಸಂಖ್ಯೆ. ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 2 3 ಸಾರಿ 2 6 12, 2 3 3 1 ಅಂದ್ರೆ 12 ಯಾವ ರೀತಿ ಬರೀಬಹುದು? 2 ಸ್ಕ್ವೇರ್ ಗುಣಿಲೆ 3. ಸೊ ಯಾವುದೇ ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಿರುತ್ತವೆ, ವಿಶಿಷ್ಟವಾಗಿರ್ತವೆ, ಅನನ್ಯವಾಗಿರ್ತವೆ, ಯುನಿಕ್ ಆಗಿರ್ತವೆ. ಅನನ್ಯ ಅಂದ್ರೆ ಅವೇ ಆಗಿರ್ತವೆ, ಬೇರೆ ಆಗಿಲ್ಲ. ಸೊ ಅವುಗಳು ಘಟಿಸುವ ಕ್ರಮ ಹೊರತುಪಡಿಸಿ ಅಂದ್ರೆ ಅರ್ಥ, 12 ತಗೊಳ್ಳಿ, ಇದನ್ನು 3 4 12, 2 2 2 1. ಸೊ 12 ಸಮನಾಗಿದೆ 3 ಗುಣಿಲೆ 2 ಸ್ಕ್ವೇರ್. ಸೊ ಇದು 12 ಇವುಗಳ ಅವಿಭಾಜ್ಯ ಅಪವರ್ತನಗಳು ಅದೇ ಆಗಿವೆ, ಬಟ್ ಅವುಗಳ ಒಂದು ಕ್ರಮ ಏನಾಗಿದೆ? ಬೇರೆ ಆಗಿದೆ. ಇಲ್ಲಿ 2 ಸ್ಕ್ವೇರ್ ಗುಣಿಲೆ 3 ಇದೆ, ಇಲ್ಲಿ 3 ಗುಣಿಲೆ 2 ಸ್ಕ್ವೇರ್ ಇದೆ. ಅವುಗಳ ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಯಾವುದೇ ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳೇನಾಗಿರ್ತವೆ? ಅನನ್ಯವಾಗಿರುತ್ತವೆ, ವಿಶಿಷ್ಟವಾಗಿರುತ್ತವೆ. ಇದು ಇದರ ಅನನ್ಯವಾಗಿರುತ್ತವೆ, ವಿಶಿಷ್ಟ. ಅವುಗಳ ಘಟಿಸುವ ಕ್ರಮ ಬೇರೆ ಇರಬಹುದು, ಆದರೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಕ್ಲಿಯರ್? ಸೊ ಈ ಒಂದು ಅಂಕಗಣಿತದ ಮೂಲ ಪ್ರಮೇಯದ ಮುಖ್ಯ ಉಪಯೋಗ ಏನಂದ್ರೆ, ಎರಡು ಸಂಖ್ಯೆಗಳ ಮಹಸಾವನ್ನ ಕಂಡುಹಿಡಿಯಲು ಇದನ್ನ ಉಪಯೋಗಿಸ್ತಾರೆ ಸ್ನೇಹಿತರೆ. ಓಕೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ, ಕೆಳಗಿನ ಪ್ರತಿ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈ ಕೊಟ್ಟಿರ್ತಕ್ಕಂಥ 5 ಸಂಖ್ಯೆಗಳು ಎಂಥ ಸಂಖ್ಯೆಗಳಾಗಿವೆ ರೀ? ಸಂಯುಕ್ತ ಸಂಖ್ಯೆಗಳಾಗಿವೆ. ಸೊ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳಿ ನಮಗ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ಕೊಡ್ತದೆ. ಬನ್ನಿ, ಒಂದನೇ ಪ್ರಶ್ನೆ 140. ಸೊ 140 ಇದು ಸಮಸಂಖ್ಯೆ. 2 7, 2 35, 5 7, 7 1. ಓಕೆ. ಸೊ 140 ಸಮನಾಗಿದೆ 2 ಸ್ಕ್ವೇರ್ ಗುಣಿಲೆ 5 ಗುಣಿಲೆ 7. 2 ಎಷ್ಟಿವೆ? 2 ಇವೆ. 5 ಗುಣಿಲೆ 7. ಈ ರೀತಿಯಾಗಿ ಸಂಯುಕ್ತ ಸಂಖ್ಯೆ 140 ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿತೀವಿ. ಎರಡನೇ ಪ್ರಶ್ನೆ ಬನ್ನಿ, 156. ಬನ್ನಿ, ಇದು ಸಮಸಂಖ್ಯೆಯಾಗಿದೆ. 2ರಿಂದ ಹೋಗುತ್ತೆ. 2 7, 2 8 16, 2 3 2 9, 3ರಿಂದ ಹೋಗುತ್ತೆ. 3 1 3 3 13 1. ಓಕೆ. ಸೊ ದೇರ್ಫೋರ್ 156 ಸಮನಾಗಿದೆ 2 ಸ್ಕ್ವೇರ್ ಗುಣಿಲೆ 3 ಗುಣಿಲೆ 13. ಕ್ಲಿಯರ್? ಸೊ ಮೂರನೇ ಪ್ರಶ್ನೆಗೆ ಹೋಗೋಣ. ಸೊ 3825. ನೋಡಿ, ಇದು 3ರಿಂದ ಹೋಗುತ್ತೇನೋ. 8 + 2 10 + 3 13 + 5 18, 3ರಿಂದ ಹೋಗುತ್ತೆ. ಬನ್ನಿ, 3 1 3 2 6 22 ಆಗುತ್ತೆ. 3 7 21 15, 3 5 ಹಾಗೆ 3ರಿಂದ ಹೋಗುತ್ತೆ. 3 4 12, 3 2 6, 3 5 15. ಸೊ ಇದು 5ರಿಂದ ಹೋಗುತ್ತೆ. 5 8 40, 5 5 25. ಅಗೇನ್ 5ರಿಂದ ಹೋಗುತ್ತೆ. 5 1 5 7 30,
5 ಒಳ್ಳೆ 35, 17 ಒಂದಲೆ. ದೇರ್ಫೋರ್ 3825 ಸಮನಾಗಿದೆ. ನೋಡಿ 3 ಸ್ಕ್ವೇರ್ ಗುಣಲೆ 5 ಸ್ಕ್ವೇರ್ ಗುಣಲೆ 17. 3 ಸ್ಕ್ವೇರ್ ಗುಣಲೆ 5 ಸ್ಕ್ವೇರ್ ಗುಣಲೆ 17. ಬನ್ನಿ 4ನೇ ಸಮಸ್ಯೆ ಹೋಗೋಣ. ಸೊ 4ನೇ ಸಮಸ್ಯೆ 5005. ಸೊ ಇದು ಎದರಿಂದ ಹೋಗುತ್ತೆ? 5ರಿಂದ ಹೋಗುತ್ತೆ. ಬನ್ನಿ 5ರಿಂದ ಹೊಡೆಯೋಣ. 5ರಿಂದ ಇದನ್ನು ಭಾಗಾಕಾರ ಮಾಡೋಣ. 5 1 0 0 5. ಓಕೆ. ಸೊ ಈ ಸಂಖ್ಯೆ ಎದರಿಂದ ಹೋಗುತ್ತೆ ನೋಡೋಣ. ನೋಡಿ 1001 ಇದೆ, 7ರಿಂದ ಹೋಗುತ್ತೆ. ನೋಡಿ ಬೇರೆ ಕಡೆ 7 1 7. ಸೊ 30, 7 4 28 2. ಸೊ ಇದು 1 ತಗೊಳ್ಳಿ. 7 3 ಅಂದ್ರೆ ಎಷ್ಟರಿಂದ ಹೋಗುತ್ತೆ? 7ರಿಂದ ಭಾಗ ಹೋಗುತ್ತೆ. ಸೊ 7 1 7, 30, 7 4 28 21, 7 3 21. ಕ್ಲಿಯರ್? ಸೊ ಇದು ಎಷ್ಟರಿಂದ ಹೋಗುತ್ತೆ ಸ್ನೇಹಿತರೆ? 11ರಿಂದ ಹೋಗುತ್ತೆ. 11 1 11. ಎಷ್ಟು ಉಳಿತೆ? 3 ಉಳಿತೆ. 33, 11 3 33, 13 1 13. ಕ್ಲಿಯರ್? ಸೊ 5005 ಯಾವ ರೀತಿ ಬರೀಬಹುದು? 5 ಗುಣಲೆ 7 ಗುಣಲೆ 11 ಗುಣಲೆ 13. ಕ್ಲಿಯರ್? ಸೊ ಕೊನೆಯ ಪ್ರಶ್ನೆ ಬನ್ನಿ. ಕೊನೆಯ ಪ್ರಶ್ನೆ ಯಾವುದಿದೆ? 7429. ನೋಡಿ 7 4 11, 11 9 20 22. ಇದು ಎಷ್ಟರಿಂದ ಹೋಗೋದಿಲ್ಲ? 3ರಿಂದ ಹೋಗೋದಿಲ್ಲ, 2ರಿಂದ ಹೋಗೋದಿಲ್ಲ, 4ರಿಂದ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದ ಹೋಗೋದಿಲ್ಲ, 7ರಿಂದ ಹೋಗುತ್ತೆ. ನೋಡಿ 7429. ಟ್ರಯಲ್ ಅಂಡ್ ಎರರ್ ಮೆಥಡ್. 7 1 7 0. ಸೊ 4 ಬರುತ್ತೆ, 0 ಹೋಗೋದಿಲ್ಲ. ಎಸ್ ಆರ್ ನೋ? ಸೊ 7ರಿಂದ ಹೋಗೋದಿಲ್ಲ. ಸೊ 11ರಿಂದ ಹೋಗೋದಿಲ್ಲ. 9 + 4 13, 7 + 2 9. 11ರಿಂದ ಹೋಗೋದಿಲ್ಲ. 13ದಿಂದ ನೋಡಿ 13 4 52, 13 5 65, 13 5 65. ಸೊ 14 ಇದು 9 ಆಗುತ್ತೆ. 2 13 7 91. ಸೊ 1 ಬರುತ್ತೆ, 15 ಆಗುತ್ತೆ. 13ರಿಂದ ಹೋಗೋದಿಲ್ಲ. ಸೊ 17ರಿಂದ ನೋಡಿ 74 29, 17 4 68. ಸೊ ಇಲ್ಲಿ 6 ಬರುತ್ತೆ. ಎಸ್ ಆರ್ ನೋ? 17 3 51, ಇಲ್ಲಿ 1 ಬರುತ್ತೆ, ಇಲ್ಲಿ 1 ಬರುತ್ತೆ. ಇದು ಎಷ್ಟು ಬರುತ್ತೆ? 9. 17 7 119. ನೋಡಿ 17 ಗುಣಲೆ 7, 7 7 49, 7 1 7, 7 4 11. ಅಂದ್ರೆ 17 7 119. ಅಂದ್ರೆ ಎಷ್ಟರಿಂದ ಹೋಗುತ್ತೆ ಸ್ನೇಹಿತರೆ? ಇದು ಎಷ್ಟರಿಂದ ಹೋಗುತ್ತೆ? 17ರಿಂದ. ಸೊ 17 437. ನೋಡಿ ಮತ್ತ ಇದು ಎಷ್ಟರಿಂದ ಹೋಗುತ್ತೆ? 17ರಿಂದ ಹೋಗೋದಿಲ್ಲ ಈಗ, ಹೌದಾ? ಸೊ 19 ನೋಡಿ 437. 19ರಿಂದ 19 2 38. ಸೊ ಇಲ್ಲಿ 5 ಆಗುತ್ತೆ. 19 3 57. ಎಸ್, ಎಷ್ಟರಿಂದ ಹೋಗುತ್ತೆ? 19ರಿಂದ ಹೋಗುತ್ತೆ. ಸೊ 19 2 38. ಸೊ 57 ಆಗುತ್ತೆ. 19 3 57, 23 1 23. ಸೊ ಕೊನೆಯದಾಗಿ ದೇರ್ಫೋರ್ 7429 ಅದರ ವಿಭಾಜ್ಯ ಸಂಖ್ಯೆಗಳಾಗಿ ಹೇಗೆ ಬರೀಬಹುದು? 17 ಗುಣಲೆ 19 ಗುಣಲೆ 23 ಸ್ನೇಹಿತರೆ. ಸೊ ಈ ರೀತಿಯಾಗಿ ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಬಹುದು ಸ್ನೇಹಿತರೆ. ಓಕೆ. ಸೊ ಇಲ್ಲಿಗೆ ಈ ದಿನದ ಒಂದು ಪರಿಕಲ್ಪನೆಗಳನ್ನು ತಿಳ್ಕೊಂಡಿವಿ. ಸೊ ಮುಂದೆ ಇದಕ್ಕಿಂತಲೂ ಒಂದು ಮುಂದಿನ ಸಮಸ್ಯೆಗಳನ್ನು ಬಿಡಿಸೋಣ. ಸೊ ನಮಸ್ಕಾರ ಸ್ನೇಹಿತರೆ.